ಪಾಕಿಸ್ತಾನ್ ಈಸ್ ಔಟ್ ಆಫ್ ದ ಟೂರ್ನಮೆಂಟ್. ಮಾಡು ಇಲ್ಲವೇ ಮಡಿ ಅಂದ್ರೆ ಡೂ ಆರ್ ಡೈ. ಪಾಕಿಸ್ತಾನ ಎಂತ ಮಾಡಿದ್ರು? ಮಾಡು ಹಾಗೂ ಮಡಿ ಅಂದ್ರೆ ಡೂ ಆ್ಯಂಡ್ ಡೈ. ನಮಸ್ಕಾರ ಎಲ್ರಿ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಪಾಕಿಸ್ತಾನ ಕ್ವಾಲಿಫೈ ಆಗಬೇಕಿದ್ರೆ ಸೆಮಿಫೈನಲ್ಗೆ ಅವರು ಶ್ರೀಲಂಕಾವನ್ನ ಒಂದು 65 ರನ್ ಅಂತರದಿಂದ ಸೋಲಿಸಬೇಕಿತ್ತು. ಅಥವಾ ಅವ್ರೇನಾದ್ರು ಚೇಸ್ ಮಾಡೋದಿದ್ರೆ 13 ಓವರಲ್ಲಿ ಒಂದು ಟಾರ್ಗೆಟ್ ರೀಚ್ ಆಗಬೇಕಿತ್ತು. ಚೇಸ್ಗೆಲ್ಲ ಕನಸು ಆಯ್ತಾ, ಯಾಕಂತಂದ್ರೆ ಅವರು ಚೇಸಿಗೆ ಹೆಸರುವಾಸಿಯಾಗಿರುವಂಥ ತಂಡವೇ ಅಲ್ಲ. ಫಸ್ಟ್ ಬ್ಯಾಟಿಂಗ್ ಏನಾದ್ರು ಮಾಡುವಂಥ ಅವಕಾಶ ಸಿಕ್ಕಿದ್ರೆ ಯದ್ವಾತದ್ದು ದೊಡ್ಡ ಸ್ಕೋರ್ ಹೊಡೆದು ಶ್ರೀಲಂಕಾವನ್ನ ರಿಸ್ಟ್ರಿಕ್ಟ್ ಮಾಡಬೇಕಿತ್ತು. ಯದ್ವಾತದ್ದು ದೊಡ್ಡ ಸ್ಕೋರ್ ಹೊಡೆದ್ರು. ನನಗೆ ಆಶ್ಚರ್ಯ, ಪಾಕಿಸ್ತಾನ ಹೀಗೆಲ್ಲ ಬ್ಯಾಟಿಂಗ್ ಮಾಡ್ಬೋದಾ? ಹೀಗೆಲ್ಲ ಬ್ಯಾಟಿಂಗ್ ಮಾಡೋದಿದ್ರೆ ಇಷ್ಟು ದಿನ ಯಾಕೆ ಹೀಗೆ ಇದ್ರು ಟೂರ್ನಮೆಂಟಲ್ಲಿ? ಒಂದು ಫಸ್ಟ್ ಆಫ್ ಆಲ್ ಪ್ಲೇಯಿಂಗ್ 11 ಅದು ನೋಡಿದಾಗ ಬಾಬರ್ ಆಜಮ್ ಅವರನ್ನ ಕೂರಿಸಿದ್ದೆ ಒಂದು ದೊಡ್ಡ ವಿಷಯ. ಯಾಕಂತಂದ್ರೆ ಅವರು ಸ್ಟಾರ್ಟಿಂಗ್ ಇಂದವೇ ಹಾಗೆ ಮಾಡಬೇಕಿತ್ತು. ನಿನ್ನೆ ಚೂಸ್ ಮಾಡಿದಂಥ ಪ್ಲೇಯಿಂಗ್ 11 ಸಾಲಿಡ್ ಆಗಿತ್ತು. ಅಂದ್ರೆ ಇಷ್ಟು ದಿನ ಎಂತ ಸೇರ್ತಾ ಇದ್ರಂತವೇ ಅರ್ಥ ಆಗಿರಲ್ಲ. ಫಕರ್ ಜಮಾನನ್ನ ಓಪನರ್ ಆಗಿ ಕಳಿಸಿದ್ದು, ಫರಾನ್ ಜೊತೆಗೆ ಸಾಯಿಮ್ ಅಯೂಬನ್ನ ಕೂರಿಸಿದ್ದು, ಬಾಬರ್ ಆಜಮ್ ಅವ್ರನ್ನ ಕೂರಿಸಿದ್ದು, ಮತ್ತೆ ಅವರ ಆಕ್ಚುಯಲ್ ಮೇನ್ ಸ್ಪಿನ್ನರ್ ಹೀಗೆ ಹೀಗೆ ಮಾಡ್ತಿದ್ನಲ್ಲ ಅಭಿಷೇಕ್ ಶರ್ಮಾದ್ಗೆ, ಯಾರಿಗೆ ಗಿಲ್ಗೆ ವಿಕೆಟ್ ತೆಗೆದು ಹೀಗೆಲ್ಲ ಮಾಡಿದ್ರಲ್ಲ. ಅಬ್ರಾರ್ ಅಹಮದ್ ಇಂಡಿಯಾ ಮೇಲೆ ಹೊಡಿಸ್ಕೊಂಡ್ರು ಅಂದ್ರ ಮಾತ್ರಕ್ಕೆ ಅವ್ರನ್ನ ಇದು ಪ್ಲೇಯಿಂಗ್ 11 ತೆಗೆದು ಹೊರಗಡೆ ಇಡ್ಬೇಕಂತಲ್ಲ. ಒಳ್ಳೆ ಸ್ಪಿನ್ನರ್ ಅಬ್ರಾರ್ ಅಹಮದ್, ಅವ್ರನ್ನ ಫೈನಲಿ ಆಡಿಸಿದ್ರು. ಇದು ಪ್ರಾಪರ್ ಪ್ಲೇಯಿಂಗ್ 11 ಇತ್ತು, ಬೆಸ್ಟ್ ಪಾಸಿಬಲ್ ಪ್ಲೇಯಿಂಗ್ 11 ಪಾಕಿಸ್ತಾನ ಪಾಲಿಗೆ. ಬ್ಯಾಟಿಂಗ್ ಶುರುವಾಯಿತು. ದೇವರೇ, ನಮ್ಮ ಡಾಕ್ಯುಮೆಂಟ್ರಿ ಗೈ ಫರಾನ್ ಆಕ್ಚುಲಿ ಈ ಒಂದು ಟೂರ್ನಮೆಂಟ್ ಇದು ಅವರದ್ದು ಏನು ಬ್ಯಾಟಿಂಗ್ ಇದೆ, ಇದು ಡಾಕ್ಯುಮೆಂಟ್ರಿಗೆ ನಿಜವಾಗ್ಲೂ ಅರ್ಹ. ನಾನು ನಿಜ ಹೇಳ್ತಾ ಇದ್ದೇನೆ. ಯಾರು ಕೂಡ ನಾನಂತೂ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ T20 ವರ್ಲ್ಡ್ ಕಪ್ ಅಲ್ಲಿ ಕೊಹ್ಲಿ ಅವರ ಒಂದು ಆ ದಾಖಲೆ ಏನಿದೆ, 6 ಇನ್ನಿಂಗ್ಸಲ್ಲಿ ಅವರು 319 ರನ್ ಹೊಡೆದಿದ್ರು, ಅದೇ ಹೈಯೆಸ್ಟ್ ರನ್ ಆಗಿತ್ತು T20 ವರ್ಲ್ಡ್ ಕಪ್ ಅಲ್ಲಿ. ಅದನ್ನು ಯಾರು ಕೂಡ ಮುರಿತಾರೆ ಅಂತಲ್ಲ ನಾನು ಅಂದ್ಕೊಂಡಿರಲಿಲ್ಲ. ಅದು ಕೂಡ ಪಾಕಿಸ್ತಾನದ ಒಂದು ಬ್ಯಾಟರ್ ಆ ದಾಖಲೆಯನ್ನು ಮುರಿತಾರೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ. ಫರಾನ್ ಅವರದು ಈ ಒಂದು ಟೂರ್ನಮೆಂಟ್ ಅಲ್ಲಿ ಬ್ಯಾಟಿಂಗ್, ಎಕ್ಸೆಪ್ಟ್ ಇಂಡಿಯಾ ಮೇಲೆ ಒಂದು ಡಕ್ಔಟ್ ಆದ್ರು ಬಿಟ್ರೆ, ಮಿಕ್ಕಿದಂತಹ 5 ಇನ್ನಿಂಗ್ಸಲ್ಲಿ ಅವರ ಬ್ಯಾಟಿಂಗ್ ಪ್ರದರ್ಶನ ಸೂಪರ್. ಮಿಕ್ಕಿದ 5 ಇನ್ನಿಂಗ್ಸಲ್ಲಿ 384 ರನ್, ಭಯಂಕರ. 76 ಆವರೇಜ್ ಅಲ್ಲಿ ಸಾಲಿಡ್ ಬ್ಯಾಟಿಂಗ್. ಈ ಒಂದು ಟೂರ್ನಮೆಂಟ್ ಅಲ್ಲಿ 2ನೇ 100, ಬಟ್ 100ಕ್ಕೆ ಮುಗಿತಾ ಉಂಟು, 100ರ ಮೇಲೆ ಹೋಗ್ತಾ ಇಲ್ಲ. ಬಟ್ ಸ್ಟಿಲ್ 100 ಹೊಡೆದಿರೋದು ಅದು ದೊಡ್ಡ ವಿಷಯ. ಟೂರ್ನಮೆಂಟ್ ಅಲ್ಲಿ 2 ಸಲ 100 ಹೊಡೆದಿರೋದು ಸೂಪರ್. ಅದಕ್ಕೆ ಏನು ಇವ್ರದ್ದು ಆ ಕಡೆಯಿಂದ ಫರಾನ್ ಹೊಡಿತಿರೋದು, ಈ ಕಡೆಯಿಂದ ಫಕರ್ ಜಮಾನು 42 ಬಾಲಿಗೆ 84 ರನ್. ಫಕರ್ ಜಮಾನ್ 200 ಸ್ಟ್ರೈಕ್ ರೇಟಲ್ಲಿ, ಆ ಕಡೆಯಿಂದ ಫರಾನ್ 60 ಬಾಲಿಗೆ 100. ಇವರು ಹೊಡಿತಿದ್ದಾಗ ಅಂದ್ರೆ 2 ಕ್ಯಾಚ್ ಬಿಟ್ಟಿದ್ದಾರೆ, ಒಂದು ಫಕರ್ ಜಮಾನ್ ಇದು ಬಿಟ್ಟಿದ್ದಾರೆ, ಒಂದು ಫರಾನ್ ಇದು ಬಿಟ್ಟಿದ್ದಾರೆ. ಅದು ಎಲ್ಲ ಮ್ಯಾಚಲ್ಲಿ ಇರುವುದೇ. ಕ್ಯಾಚ್ ಹಿಡ್ದಿದ್ರೆ ಅಷ್ಟು ಹೊಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಗೊತ್ತುಂಟು, ಕ್ಯಾಚ್ ಹಿಡಿಬೇಕಿತ್ತು. ಸೊ ಫಸ್ಟ್ 16 ಓವರ್ಗಳ ಆಟ ನೋಡಿದಾಗ ಇವತ್ತು ಪಾಕಿಸ್ತಾನ ಒಂದು 230 ರನ್ ಹೊಡಿತಾರೆ, 230 240 ರನ್ ಹೊಡಿಬೋದು. ಆಗ 65 ಅಂತರದಿಂದ ಆರಾಮ್ಸೆ ಗೆಲ್ಬಹುದು ಮಾರವ್ವಾ. ಇವರು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ ಹಾಗೆ, ಇವರು ಸೆಮಿಫೈನಲ್ಗೆ ಬರ್ತಾರೆ, ಹೇಗಾದ್ರೂ ಮಾಡಿ ಬರ್ತಾರಲ್ಲ ಮಾರ್ರೆ. ಇದೇ ಮಾತಾಡೋ ಅಂತ ಅಂದ್ಕೊಂಡಿದ್ದೆ, ಹೇಗಾದ್ರೂ ಮಾಡಿ ಬಂದು ಬಿಡ್ತಾರಪ್ಪ, ಇದೊಂದು ವಿಚಿತ್ರ ಟೀಮು. ಈಗ ನಮ್ಮ ಮೇಲೆ ಇರೋದು, ನಾವು ವೆಸ್ಟ್ ಇಂಡೀಸ್ ಮೇಲೆ ಗೆಲ್ಲಬೇಕು, ಅವ್ರು ಬಂದಾಯ್ತು, ನಾವು ಬರೋದಿದ್ರೆ ಹಾಗೆ ಹೀಗೆ ಹೇಳುವ ಅಂತ. ಬಟ್ ನೆಕ್ಸ್ಟ್ 4 ಓವರ್ ಈ ಥರದ ಆಟ ಕೂಡ ಪಾಕಿಸ್ತಾನ ಮಾತ್ರ ಆಡ್ಬೋದು ವರ್ಲ್ಡ್ ಕ್ರಿಕೆಟಲ್ಲಿ. ಯಾವಾಗ ಹೇಗೆ ಅಂದರೆ ನಾವು ಎಕ್ಸ್ಪೆಕ್ಟೇ ಮಾಡಲಿಕ್ಕೆ ಆಗದಿದ್ದಾಗೆ, ಅಂದರೆ ಸೂಪರ್ ಆಗ್ತಾ ಇದೆ ಅನ್ನುವಾಗ ಡಮಾರ್ ಅಂತ ಬಿದ್ದು ಬಿಡುದು. ಲಾಸ್ಟ್ 4 ಓವರ್, ಲಾಸ್ಟ್ 26 ಬಾಲಲ್ಲಿ 36 ರನ್ ಬಂದದ್ದು. ಅದೆಲ್ಲದಕ್ಕಿಂತ ಮಿಗಿಲಾಗಿ ಆ ಲಾಸ್ಟ್ 26 ಬಾಲಲ್ಲಿ 8 ವಿಕೆಟ್, 176ಕ್ಕೆ 0 ಇದ್ದಂತಹ ಪಾಕಿಸ್ತಾನ ನೆಕ್ಸ್ಟ್ ಒಂದು 26 ಬಾಲಲ್ಲಿ 4.2 ಓವರ್ಸಲ್ಲಿ 8 ವಿಕೆಟ್ಗಳನ್ನು ಕಳೆದುಕೊಳ್ತು. 36 ರನ್ ಮಾತ್ರ ಬಂದದ್ದು, 26 ಬಾಲಲ್ಲಿ 36 ರನ್. ಅದೇ ನ್ಯೂಜಿಲೆಂಡ್ ಲಾಸ್ಟ್ 4 ಓವರ್ಗಳಲ್ಲಿ 70 ರನ್ ಚಚ್ಚಿದ್ರು. ಸೊ ಆ ಥರದ ಇನ್ನಿಂಗ್ಸ್ ಬರಬೇಕಿತ್ತು. 70 ರನ್ ಅಂತಲ್ಲ, ಇದಕ್ಕಿಂತ ಜಾಸ್ತಿ ಅಂತೂ ಖಂಡಿತವಾಗಿ ಹೊಡಿಬೇಕಿತ್ತು ಲಾಸ್ಟ್ 4 ಓವರಲ್ಲಿ ಪಾಕಿಸ್ತಾನ. ಮೋರ್ ದೆನ್ ಎನಿಥಿಂಗ್, ಆ 8 ವಿಕೆಟ್ ಹೋದದ್ದೇನು, 8 ಡಾಟ್ ಬಾಲ್ ಆಯಿತು ಪಾಕಿಸ್ತಾನಕ್ಕೆ.
ಆಯ್ತಾ. ಅಂದ್ರೆ ಶ್ರೀಲಂಕಾ ಪಾಲಿಗೆ ಡಾಟ್ ಬಾಲ್ ಆಯ್ತು. ಬಟ್ ಏನಿವೇಸ್ ಪಾಕಿಸ್ತಾನಕ್ಕೂ ಕೂಡ 8 ಡಾಟ್ ಬಾಲ್ ಆಡಿದಾಗ ಆಯ್ತಲ್ಲ, 8 ವಿಕೆಟ್ ಹೋಯ್ತು. ಆ 8 ಬಾಲಲ್ಲಿ 4 6 ಎಲ್ಲ ಬಂದಿದ್ದಿದ್ರೆ ಸೊ 212 ರನ್ ಹೊಡಿಲಿಕ್ಕೆ ಆಯ್ತು ಪಾಕಿಸ್ತಾನ. ಅವರು ಕ್ವಾಲಿಫೈ ಆಗಬೇಕಿದ್ರೆ ಏನು ಶ್ರೀಲಂಕಾವನ್ನ 147ಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಕಿತ್ತು. ಈಗ ನಾವು ಹೇಳ್ಬೋದು 147 ಟಾರ್ಗೆಟ್ ಇದ್ದಾಗ ಇಂಗ್ಲೆಂಡ್ ಮೇಲೆ 95ಕ್ಕೆ ಆಲ್ ಔಟ್ ಆಗಿದ್ದಂತಹ ಶ್ರೀಲಂಕಾ 213 ಹೊಡೆಯೋದು ಆಗುದೇ ಇಲ್ಲ, ಅವರು ಹತ್ತಿರ ಕೂಡ ಹೋಗುದಿಲ್ಲ. ಫಸ್ಟ್ 147 ಹೊಡಿಲಿ ಮಾರೆ, 147 ಆದ್ರೂ ಹೊಡಿಲಿಕ್ಕೆ ಬರ್ತದಾ ಅಂತ ನಮಗೂ ಕೂಡ ಆ ಡೌಟ್ ಬಂದದ. ಹೌದು, ಇವರು 2 ಮ್ಯಾಚ್ ಏನು ಮುಗ್ಗರಿಸಿದ್ದಾರೆ ನ್ಯೂಜಿಲೆಂಡ್ ಮೇಲೆ ಆಗಲಿ ಇಂಗ್ಲೆಂಡ್ ಮೇಲೆ ಆಗಲಿ, 2 ಮ್ಯಾಚಲ್ಲಿ ಕೂಡ ಬ್ಯಾಟಿಂಗ್ ದೊಡ್ಡ ಚೊಂಬೇಶ್ವರ. ಯಾಕೆಂತಂದ್ರೆ ಒಂದು ಮ್ಯಾಚಲ್ಲಿ 95ಕ್ಕೆ ಔಟ್ ಆದ್ರು, ಇನ್ನೊಂದು ನ್ಯೂಜಿಲೆಂಡ್ ವಿರುದ್ಧ 110 114 ಈ ತರ ಮಾತ್ರ ಹೊಡಿಲಿಕ್ಕೆ ಆಗೋದು. ಸೊ 120ರ ಗಡಿ ಕೂಡ ದಾಟಿರ್ಲಿಲ್ಲ ಶ್ರೀಲಂಕಾ. ಸೊ ನಿನ್ನೆ ಅಂತೂ ಇಂತು 147 ದಾಟಿದಾಗ ಒಂದು ಮುಖದಲ್ಲಿ ಮಂದಹಾಸ, ಒಂದು ಅಂದ್ರೆ ಮ್ಯಾಚ್ ವಿನ್ ಆದೇವಂತಲ್ಲ, ನಾವು ಹೋಗ್ತಾ ಇದ್ದೇವೆ ನಿಮ್ಮನ್ಸ ಕರೆದುಕೊಂಡು ಹೋಗ್ತೇವೆ ಅಂತ ಆ ಒಂದು ಕ್ರೌಡ್ ಎಲ್ಲ ಚಿಯರ್ ಮಾಡಿದ್ದೆಲ್ಲ ಗೊತ್ತಾಗ್ತದೆ. ಅಲ್ಲಿಯ ತನಕ ಇತ್ತು ಒಂದು ಏನು ಶ್ರೀಲಂಕಾವನ್ನ ಆಲ್ ಔಟ್ ಮಾಡ್ತಾರೆ. ಯಾಕಂದ್ರೆ ಅಬ್ರಾರ್ ಅಹ್ಮದ್ ಚಿಂದಿ ಬೌಲಿಂಗ್ 3 ವಿಕೆಟ್ ತೆಗೆದಿದ್ರು. ಬಟ್ ತಾರಿಕ್, ನಮ್ಮ ಪಾಸ್ ಬಾಯ್ ತಾರಿಕ್, ಇಲ್ಲಿಯ ತನಕ ಅವರದ್ದು ಬೆಸ್ಟ್ ಬೌಲರ್ ಅಂತ ನಿರೂಪಿತ ಆಗಿದ್ದಂತಹ ಏನು ತಾರಿಕ್ ಅವರನ್ನ ರೀಡ್ ಮಾಡಿದ್ರಂತ ಕಾಣ್ತದೆ. ಅವರು ಒಂದು ಕಡೆಯಿಂದ ರನ್ ಲೀಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಫ್ ಡೇ, ಆ್ಯಕ್ಚುಲಿ ಪ್ರಾಪರ್ ಡೇ ಆಗಬೇಕಿದ್ದಂತಹ ದಿನ ಅದೇ ದಿನ ಕೈ ಕೊಟ್ಟರು, ಆಫ್ ಡೇ ಆಯಿತು. ಮೇ ಬಿ ಒಂಚೂರು ಡ್ಯೂ ಇತ್ತು ಅಂತ ಕಾಣ್ತದೆ. ಅವರಿಗೆ ಬಾಲ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವರು ನಿಂತು ಹಾಕ್ತಿದ್ದದ್ದು ಅಥವಾ ಅವ್ರು ನಿಂತು ಹಾಕ್ತಿದ್ದದ್ದು ಶ್ರೀಲಂಕಾ ಚೆನ್ನಾಗಿ ರೀಡ್ ಮಾಡಿದ್ರೆ ಏನೋ. ಬಟ್ ಅಲ್ಲಿಯ ತನಕ ಓಕೆ ಮ್ಯಾಚ್ ಹೋಯ್ತು, ಬಟ್ ಗೆಲುವು ತುಂಬಾ ದೂರ ಉಂಟಲ್ಲಣ್ಣ ಅಂತ ಅನ್ನುವಾಗ ಅವರದ್ದು ಕ್ಯಾಪ್ಟನ್ ಮಾಡು ಇಲ್ಲವೇ ಮಡಿ ಪಂದ್ಯ ಅಲ್ಲ, ಆದ್ರೂ ಒಂದು ಪ್ರೈಡ್ಗೆ ಆಡ್ತಿದ್ದದ್ದು. ಆ ಟೈಮಲ್ಲಿ ಕ್ಯಾಪ್ಟನ್ ನಿಂತು ಆಡಿದಂಥ ರೀತಿ, ಶನಕ ದೇವ 31 ಬಾಲ್ಗೆ 76 ರನ್, 2 4 8 6, ಅಯ್ಯೋ ಒನ್ ಆಫ್ ದಿ ಗ್ರೇಟೆಸ್ಟ್ ಇನ್ನಿಂಗ್ಸ್ T20 ಅಂದ್ರೆ ಪರ್ಸ್ನಲ್ ಇನ್ನಿಂಗ್ಸ್. ಅಂದ್ರೆ ಟೀಮಿಗೆ ಬೆನಿಫಿಟ್ ಆಗಲಿಲ್ಲ ಪಾಪ, ಕೊನೆಗೆ 5 ರನ್ನಿಂದ ಸೋತರು. ಬಟ್ ಪರ್ಸ್ನಲಿ ಟೀಮ್ ಆ ಥರದ ಒಂದು ನಿರಾಸೆಯ ಪ್ರದರ್ಶನ ಕೊಟ್ಟಾಗ, 2 ಸೂಪರ್ 8ಅಲ್ಲಿ 2 ಮ್ಯಾಚ್ಗಳನ್ನು ಹೀನಾಯವಾಗಿ ಸೋತಾಗ ಪಾಕಿಸ್ತಾನದ ಮೇಲೂ ಕೂಡ ಒಂದು ದೊಡ್ಡ ಸೋಲು ಸಿಗ್ತದೆ. 65 ರನ್ಗಳ ಸೋಲು ಅಲ್ಲದಿದ್ರೂ ಕೂಡ ಒಂದು 30 ರನ್ 40 ರನ್ನಿಂದ ಸೋಲ್ಬಹುದು ಶ್ರೀಲಂಕಾ ಅಂತ ಅಂದ್ಕೊಳ್ತಿರುವಾಗ, ದೇವ ವಾಟ್ ಅ ಪರ್ಫಾರ್ಮೆನ್ಸ್. ಲಾಸ್ಟ್ ಓವರ್ಗೆ ಲಾಸ್ಟ್ 14 ಬಾಲಿಗೆ 50 ರನ್ ಬೇಕಿತ್ತು, ಸೋತದ್ದು ಕೇವಲ 5 ರನ್ನಿಂದ. ಲಾಸ್ಟ್ ಓವರ್ 28 ರನ್ ಡಿಫೆಂಡ್ ಮಾಡಬೇಕಿತ್ತು ಶಹೀನ್ ಶಾ ಅಫ್ರಿದಿ ಅವರು. ಅವರದು ಪ್ರೀಮಿಯಂ ಬೌಲರ್ ಫಸ್ಟ್ ಬಾಲ್ 4, ಸೆಕೆಂಡ್ ಬಾಲ್ 6, ಥರ್ಡ್ ಬಾಲ್ 6, ಫೋರ್ತ್ ಬಾಲ್ 6 ಎಲ್ಲ ಬಿದ್ದು ಲಬಲಬ ಅಂತ ಹೊರಳಾಡ್ತಾ ಉಂಟು ಎಲ್ಲ ಪಾಕಿಸ್ತಾನ ಒಂದು ಯಾವ ಥರ ಸ್ಥಿತಿಗೆ ಬಂದಿತ್ತು ಅಂತಂದರೆ, ನಾವು 65 ರನ್ ಅಂತರದಿಂದ ಗೆಲ್ಲಬೇಕಿತ್ತು, ಈಗ ಮ್ಯಾಚ್ ಗೆದ್ದರೆ ಸಾಕು ಮಾರ್ರೆ ಅಂತ. 5th ಬಾಲ್ ಎಂತಾಯ್ತಂತ ಗೊತ್ತಿಲ್ಲ, ಲೆಫ್ಟ್ ಆರ್ಮ್ ಬೌಲರ್ ಏನು ಶಹೀನ್ ಶಾ ಅಫ್ರಿದಿ ಓವರ್ ದ ವಿಕೆಟ್ ಬಂದರು ವಿತ್ ಆ್ಯಂಗಲ್, ಪಟಾರ್ ಅಂತ ಎಕ್ಸ್ಟ್ರಾ ಕವರ್ ಮೇಲೆ ಈಗ ಹೊಡೆದಿದ್ರೆ 4 ಹೋಗ್ತಾ ಇತ್ತು. ಆ ಬಾಲನ್ನು ನಾನು ಫೈನ್ ಲೆಗ್ ಮೇಲೆ ಸ್ಕೂಪ್ ಹೊಡಿತೇನೆ ಅನ್ನುವಂಥ ಧಾವಂತದಲ್ಲಿ ಏನೋ ಬೇಡದಿದ್ದ ಶಾಟಿಗೆ ಕೈ ಹಾಕಿದ್ರು ಶನಾಕ ಅವರು, ಅದು ಡಾಟ್ ಬಾಲ್ ಆಯಿತು. ಕೊನೆಗೆ ಲಾಸ್ಟ್ ಬಾಲ್ಗೆ ಮ್ಯಾಚ್ ವಿನ್ ಆಗಬೇಕು ಅಂತಂದರೆ 6 ಹೊಡಿಲೇಬೇಕಿತ್ತು. 28 ರನ್ ಬೇಕಲ್ಲ ಲಾಸ್ಟ್ ಓವರಲ್ಲಿ, 22 ರನ್ ಹರಿದು ಬಂದಿದೆ. ಅದು ಲಾಸ್ಟ್ ಬಾಲ್ ವೈಡ್, ಯಾರು ಎಂಥದ್ದು ಹೇಳಿ ಅದು ಆ್ಯಂಗಲ್ ಹೀಗಿತ್ತು, ಎಂಥದ್ದು ಅಲ್ಲ ಅದು ವೈಡ್ ಕೊಡಲಿಲ್ಲ. ಆ್ಯಂಗಲಲ್ಲಿ ಲೈನ್ ಮೇಲೆ ಹೋಗಿದೆ, ಅದು ಕ್ಲಿಯರ್ ವೈಡ್. ಶನಾಕ್ ಅವರು ಹೊಡಿಲಿಕ್ಕೆ ಹೋಗಲಿಲ್ಲ, ಬಿಟ್ಟರು. ಅಂಪೈರ್ ವೈಡ್ ಅಂತ ಕೊಡಲಿಲ್ಲ. ಕೊನೆಗೆ ಆ ದೊಡ್ಡ ಸ್ಕ್ರೀನಲ್ಲೆಲ್ಲ ಬಂದಾಗ ಎಲ್ರಿಗೂ ಗೊತ್ತಾಯಿತು, ಏನು ಜಯಸೂರ್ಯ ಎಲ್ಲ ಭಾರಿ ಗಲಾಟೆ ಮಾಡ್ತಿದ್ರು, ಅಂದರೆ ವಾಗ್ವಾದ ಮಾಡ್ತಿದ್ರು. ಬಟ್ ಅಂಪೈರ್ ವೈಡ್ ಅಂತ ಕೊಡಲಿಲ್ಲ. ಅಲ್ಲಿಗೆ ಮ್ಯಾಚ್ ಮುಗೀತು. 5 ರನ್ನಿಂದ ಶ್ರೀಲಂಕಾ ಸೋತರು. ನನ್ನ ಪ್ರಕಾರ ನಾನು ಮತ್ತೆ ಎಲ್ಲ ಕ್ರಿಕ್ಬಸ್ ಇದು ರಿವ್ಯೂ ವಿಡಿಯೋ ಎಲ್ಲ ಇರ್ತದಲ್ಲ, ಅದೆಲ್ಲ ಸುಮ್ಮನೆ ನೋಡ್ತಾ ಇದ್ದೆ. ನನಗೆ ಮಾತ್ರ ಅನಿಸಿದೆ, ಎಲ್ರಿಗೂ ಅನಿಸಿದೆ ಅಂತ ಟ್ವಿಟರಲ್ಲಿ ಹೋಗಿ ನೋಡಿದೆ, ಎಲ್ಲ ಡಿಸ್ಕಷನ್ ಅದೇ ಇದ್ದದು. ಇಟ್ ಈಸ್ ಕ್ಲಿಯರ್ಲಿ ಅ ವೈಡ್. ಸೊ ಶ್ರೀಲಂಕಾಕ್ಕೆ ಅದೊಂದು ಅನ್ಲಕ್ಕಿ ಅಂತ ನಾನು ಭಾವಿಸ್ತೇನೆ. ಯಾಕಂತಂದ್ರೆ ಆ ವೈಡ್ ಕೊಟ್ಟು ನೆಕ್ಸ್ಟ್ ಬಾಲಲ್ಲಿ 4 ಬಂದಿದ್ದರೆ ಮ್ಯಾಚ್ ಟೈ ಆಗ್ತಾ ಇತ್ತು, 6 ಬಂದಿದ್ದರೆ ಶ್ರೀಲಂಕಾ ವಿನ್ ಆಗ್ತಾ ಇತ್ತು. ಸೊ ಆ ಒಂದು ಅವಕಾಶವನ್ನು ಅವರಿಂದ ಕಸಿದುಕೊಂಡಾಗೆ ಆಯಿತು. ಪಾಕಿಸ್ತಾನ ಎಲ್ಲ ಮ್ಯಾಚ್ ಸೋತಿದ್ದಿದ್ರೆ ಭಾರಿ ಖುಷಿ ಆಗ್ತಾ ಇತ್ತು. ಬಟ್ ಎನಿವೇಸ್ ಈ ಜಯದೊಂದಿಗೆ ಅವರೇನು ಮಾಡಬೇಕಾದದ್ದು ಏನೂ ಇಲ್ಲ. ಬಿಗ್ಗೆಸ್ಟ್ ಪಾಸಿಟಿವ್ ಫಾರ್ ದೆಮ್ ಏನು ಅಂತಂದರೆ, ಫರಾನ್ ಸೂಪರ್ ಆಗಿ ಆಡಿದ್ದಾರೆ ಈ ಟೂರ್ನಮೆಂಟಲ್ಲಿ. ಎಕ್ಸೆಪ್ಟ್ ನಮ್ಮ ಮೇಲೆ ದೊಡ್ಡ ಸನ್ನಿಸುತ್ತಿದ್ರು, ಬಟ್ ಮಿಕ್ಕಿದಂಥ ಮ್ಯಾಚ್ ಎಲ್ಲ ಮ್ಯಾಚಲ್ಲೂ ಸೂಪರ್ ಆಗಿ ಆಡಿದ್ದಾರೆ.
ಕಂಗ್ರ್ಯಾಚುಲೇಷನ್ ಶ್ರೀಲಂಕಾ, ನೀವು ಮನೆಯಲ್ಲೇ ಕ್ರಿಕೆಟ್ ಆಡ್ತಾ ಇದ್ರಿ, ಮನೆಯಲ್ಲೇ ಇದ್ದೀರಿ, ಬೇರೆಯವರನ್ನ ಮನೆಗೆ ಕರ್ಕೊಂಡು ಹೋದ್ರಿ. ಆ್ಯಂಡ್ ಪಾಕಿಸ್ತಾನಕ್ಕೆ ಇದಕ್ಕಿಂತ ಒಂದು ಒಳ್ಳೆಯ ಅವಕಾಶ ಇರಲಿಲ್ಲ ಅಣ್ಣ. ಭಾರತದಲ್ಲಿ ಆಡುದಿಲ್ಲ ಅಂತ ಅಂದಿದ್ರಿ ನೀವು, ಶ್ರೀಲಂಕಾದಲ್ಲೇ ಆಡ್ತಿದ್ದು. ಶ್ರೀಲಂಕಾದ 3 ಗ್ರೌಂಡಲ್ಲಿ ಆಡಿದ್ರು, ಕೊಲಂಬೋದ 2 ಗ್ರೌಂಡು ಮತ್ತು ಪೆಲ್ಲೆಕೆಲ್ಲೆ. ಸೊ 3 ಗ್ರೌಂಡಲ್ಲಿ ಆಡ್ತಿದ್ದದ್ದು. ಮಿಕ್ಕಿದೆಲ್ಲ ದೇಶಗಳು ಟ್ರಾವೆಲ್ ಮಾಡ್ತಾ ಇದ್ರು, ಭಾರತ ಮತ್ತು ಶ್ರೀಲಂಕಾ ಅಂತ. ಪಾಕಿಸ್ತಾನಕ್ಕೆ ಹಾಗಿರಲಿಲ್ಲ. ಆ್ಯಂಡ್ ಪಾಕಿಸ್ತಾನಕ್ಕೆ ಅವರ ಬೌಲಿಂಗ್ ಲೈನಪ್ಪಿಗೆ ಒಗ್ಗುವಂತಹ ಪಿಚ್ಗಳಾಗಿತ್ತು. ಇಷ್ಟೆಲ್ಲ ಅಡ್ವಾಂಟೇಜ್ ಇದ್ದು ಕೂಡ ಅವರು ಸೆಮಿಫೈನಲ್ಗೆ ಬರದಿರೋದು ಅವರಿಗೆ ಅವರೇ ಹೊಡ್ಕೊಳ್ಬೇಕು. ಅಂದರೆ ಇನ್ನೆಂತ ಬೇಕು? ಪಾಕಿಸ್ತಾನದಲ್ಲಿ ಏನು ಟ್ಯಾಲೆಂಟಿಗೆ ಕಡಿಮೆ ಉಂಟಾ? ನಿನ್ನೆ ನೋಡಿದಂಥ ಪ್ಲೇಯಿಂಗ್ 11 ಸೂಪರ್ ಆಗಿತ್ತು, ಬಟ್ ಅದು ರಿಯಲೈಸ್ ಆಗುವಷ್ಟರಲ್ಲಿ ಮುಗಿದಾಗಿತ್ತು, ಅವ್ರದ್ದು ಟೂರ್ನಮೆಂಟೇ ಮುಗಿದಾಗಿತ್ತು. ಇವತ್ತು ನಮಗೆ ಈಗ ಮಾಡು ಇಲ್ಲವೇ ಮಾಡಿ, ಡೂ ಆರ್ ಡೈ. ದಯವಿಟ್ಟು ಡೂ ಆ್ಯಂಡ್ ಡೈ ಮಾಡಬೇಡಿ. ಡೈ ಆಗುವುದೇ ಬೇಡ. ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ವಿನ್ ಆಗಲಿ ಸೆಮಿಫೈನಲ್ಲಿಗೆ. ಅಂದರೆ ನಾವು ಹೋಗ್ತಾ ಇದ್ದೇವ ಸೆಮಿಫೈನಲ್ಲಿಗೆ ಅನ್ನುವ ಥರ ಒಂದು ಕನ್ವಿನ್ಸಿಂಗ್ ವಿಕ್ಟ್ರಿ ಬರಲಿ ದಯವಿಟ್ಟು. ಜಿಂಬಾಬ್ವೆ ಮೇಲೆ ಮಾಡಿದಂಥ ಆ ಒಂದು ಉಡಾಫೆ ಎಲ್ಲ ಬೇಡ. ಗೋ ಫಾರ್ ದ ಕಿಲ್. ಬ್ಯಾಟಿಂಗ್ ಆಗಿರಲಿ, ಬೌಲಿಂಗ್ ಆಗಿರಲಿ, 100% ಎಫರ್ಟ್ ಇರಲಿ. ಒಂದು ದೊಡ್ಡ ಜಯ ದಾಖಲಿಸಿ ನಾವು ಸೆಮಿಫೈನಲಿಗೆ ಹೋಗುವಂತಾಗಲಿ. ಸೆಮಿಫೈನಲಲ್ಲಿ ಇಂಗ್ಲೆಂಡ್ ಮೇಲೆ ಜಯಬೇರಿ ಅದೆಲ್ಲ ಮತ್ತೆ ಮಾಡುವ. ಬಟ್ ನಾವು ಸೆಮಿಫೈನಲಿಗೆ ಹೋದರೆ ಡೆಫಿನೆಟ್ಲಿ ನಮ್ಮ ಒಪೋನೆಂಟ್ ಇಂಗ್ಲೆಂಡ್ ಆಗಿರ್ತಾರೆ. ಬಟ್ ಅಷ್ಟೇ, ಮ್ಯಾಚ್ ಮುಗಿದ ಮೇಲೆ ಸಿಗುವ. ನಂಗೆ ಒಂಥರ ಖುಷಿ ಆಯಿತು. ಸೂಪರ್. ಸರಿಯಾಗಿ ಬರೋ. ನಮಸ್ಕಾರ.